ಬಿಟಿಡಿಎ ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿಗೆ ಚಪ್ಪಲಿ ಏಟು ಸಿಕ್ಕಿದೆ. ಬಾಗಲಕೋಟೆ ಪಟ್ಟಣದ ಅಭಿವೃದ್ಧಿ ಪ್ರಾಧಿಕಾರ ಕಚೇರಿ ಸಿಬ್ಬಂದಿಗೆ ಚಪ್ಪಲಿ ಏಟು ಸಿಕ್ಕಿರೋದು. ಬಿಟಿಡಿಎ ಸರ್ಕಾರಿ ಕಚೇರಿಯಲ್ಲೇ ಅಧಿಕಾರಿಗೆ ಚಪ್ಪಲಿ ಏಟು. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಕಚೇರಿ ಸಿಬ್ಬಂದಿ ಮುಳುಗಡೆ ಸಂತ್ರಸ್ತರ ಪ್ರತಿಭಟನೆಯ ವೇಳೆ ಅಧಿಕಾರಿಗೆ ಚಪ್ಪಲಿ ಏಟು. ಸಂತ್ರಸ್ತ ರೈತ ಬಸಪ್ಪ ಎಂಬಾತನಿಂದ ಪರಿಹಾರ ಸಿಕ್ಕಿಲ್ಲವಂತೆ. ಭೂಮಿ ಕಳ್ಕೊಂಡು ಕಚೇರಿಗೆ ಬಹಳಷ್ಟು ಬಾರಿ ಅಲ್ದಾಡ್ ಸಾಕಾಗೋಗಿದೆ. ಬಿಟಿಡಿಸಿ ಕಚೇರಿಯ ಎಫ್ಟಿಸಿ ಸಿಬ್ಬಂದಿಯ ಜೊತೆ ವಾಗ್ವಾದ ಆಯಿತು. ಈ ವೇಳೆ ರೈತ ಬಸಪ್ಪನಿಂದ ನೌಕರನಿಗೆ ಚಪ್ಪಲಿ ಏಟು. ಪರಿಹಾರಕ್ಕಾಗಿ ಮನವಿ ಸಲ್ಲಿಕೆಯ ವೇಳೆ ಆಕ್ರೋಶ ಹೊರಹಾಕಿರೋದು. ಬಸಪ್ಪ ಎಷ್ಟು ಅಂತ ತಿರುಗಾಡೋದಕ್ಕಾಗತ್ತೆ, ಎಲ್ಲ ಹಣ ಇಟ್ಕೊಂಡೆ ಕುಳಿತುಕೊಂಡಿರ್ತಾರೆ. ಏನ್ ಸಮಸ್ಯೆ ಇದೆ ಅದು ಕೂಡ ನಾವು ಹೇಳೋದಕ್ಕಾಗೋದಿಲ್ಲ, ಚಪ್ಪಲಿಲಿ ಹೊಡೆದಿರೋ ಸರಿ ಅಂತ. ಬಟ್ ಆಕ್ರೋಶ ಆಗಿರುತ್ತೆ. ಸಮಸ್ಯೆಯನ್ನ ಆಲಿಸಬೇಕು. ಅಟ್ಲೀಸ್ಟ್ ಅದಕ್ಕೆ ಏನ್ ಕಾರಣ, ಸೂಕ್ತ ಕಾರಣ ಏನು, ಅಥವಾ ಮನವೊಲಿಕೆಯ ಪ್ರಯತ್ನಗಳಾಗಬೇಕು. ನಾಳೆ ಬನ್ನಿ ನಾಡಿದ್ದು ಬನ್ನಿ ಅಂದ್ರೆ ಯಾರಿಗಾದ್ರೂ ಸಾಕು ಬೇಕಾಗೋಗಿರತ್ತೆ. ಭೂಮಿ ಕಳ್ಕೊಂಡಿದ್ದಾರೆ ರೈತರು ಅಂದ್ರೆ ಒಂದೇ ಭೂಮಿಯನ್ನ ನಂಬಿಕೊಂಡಿರ್ತಾರೆ. ಹಾಗಾಗಿ ಬಿಟಿಡಿಸಿ ಕಚೇರಿಯ ಎಫ್ಟಿಸಿ ಸಿಬ್ಬಂದಿ ಜೊತೆ ಮಾತು ಬೆಳೆಯುತ್ತೆ. ಮತ್ತೆ ಆಕ್ರೋಶದ ಕಟ್ಟೆ ಒಡೆದೋಗಿದೆ. ಹಾಗಾಗಿ ಚಪ್ಪಲಿ ಏಟನ್ನು ಹೊಡೆದಿರುವ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಫೋನ್ ಅಂದ್ರೆ ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಿಜಗುಣ ಮಠಪತಿ. ನಿಜಗುಣ ಅವರೇನು ಗಮನಿಸ್ತಾ ಇದ್ವಿ, ಈ ಸಮಸ್ಯೆ ಭೂಮಿ ಕಳ್ಕೊಂಡಿರೋದ್ರಿಂದ ಚಪ್ಪಲಿ ಏಟಿಗೆ ತಿರುಗಿರೋದು ಎಷ್ಟು ದಿನದಿಂದ ಅಲಿತಾ ಇದ್ರು, ಏನಿದೆ ಹೆಚ್ಚಿನ ಡೀಟೇಲ್ಸ್? ನಗರ ಅಂತಂದ್ರೆ ಸಂತ್ರಸ್ತರನ್ನ ಹೊಂದಿರತಕ್ಕಂತ ನಗರ ಮತ್ತು ಬಾಗಲಕೋಟೆ ಪುನರ್ವಸತಿ ಕೇಂದ್ರವಾಗಿ ನವನಗರ ಅಂತಕ್ಕಂಥದ್ದು ನಿರ್ಮಾಣ ಆಗಿರ್ತಕ್ಕಂಥದ್ದು. ನವನಗರ ನಿರ್ಮಾಣದ ವೇಳೆ ಭೂಮಿಯನ್ನ ಕಳೆದುಕೊಂಡಿರ್ತಕ್ಕಂಥ ರೈತರಿಗೆ ಇವತ್ತಿಗೂ ಕೂಡ ಒಂದು ಪರಿಹಾರ, ಸ್ವಾಧೀನ ಪಡಿಸಿಕೊಂಡಿರ್ತಕ್ಕಂಥ ಭೂಮಿಗೆ ಪರಿಹಾರಧನ ಸಿಕ್ಕದೇ ಇರತಕ್ಕಂಥದ್ದು. ಕೋರ್ಟ್ ಮೆಟ್ಲ್ ಕೂಡ ರೈತರು ಪರಿಹಾರಕ್ಕಾಗಿ ಹೋಗಿ ಕೋರ್ಟ್ ಮೆಟ್ಲನ್ನ ಹತ್ತಿರ್ತಕ್ಕಂಥದ್ದು. ಆದ್ರೆ ಕಳೆದ ಸುಮಾರು 10-15 ವರ್ಷಗಳಿಂದ ಪರಿಹಾರಕ್ಕಾಗಿ ಕಚೇರಿಗಳಿಗೆ ಅಂತಂದ್ರೆ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿಗೆ ಅಲಿದು ಚಪ್ಪಲಿಗಳನ್ನೇ ಸವಿದಿಸಿಕೊಂಡಿರ್ತಕ್ಕಂಥ ಸಂತ್ರಸ್ತ ರೈತರು ಆಕ್ರೋಶಗೊಂಡು ಇವತ್ತು ಏನು ಪರಿಹಾರಕ್ಕಾಗಿ ಆಗ್ರಹ ಮಾಡ್ತಕ್ಕಂಥದ್ದು ಮತ್ತು ಪರಿಹಾರವನ್ನ ಪಡಿತಕ್ಕಂತ ಏನು ಒಂದು 8 ರೈತರು, ಸಂತ್ರಸ್ತ ರೈತರು ಬಿಟಿಡಿ ಕಚೇರಿಗೆ ಬಂದಾಗ ಅಧಿಕಾರಿಗಳಿಗೆ ಮತ್ತೊಮ್ಮೆ ಪ್ರತಿಭಟನೆ ಮೂಲಕ ಪರಿಹಾರವನ್ನ ನೀಡಿ ಅಂತಕ್ಕಂಥ ಒಂದು ಹಕ್ಕೊತ್ತಾಯವನ್ನ ಅಧಿಕಾರಿಗಳ ಮುಂದೆ ಮಂಡಿಸಿದಾಗ, ಅದೇ ವೇಳೆ ಓರ್ವ ಅಸಮಾಧಾನಿತ ಅಂತಂದ್ರೆ ಕಚೇರಿಗೆ ಅಲಿದು ಸುಸ್ತಾಗಿರ್ತಕ್ಕಂಥ ಬಸಪ್ಪ ಅಂತಕ್ಕಂಥ ಸಂತ್ರಸ್ತ ಮುಳುಗಡೆ ಏನು ಒಂದು ನವನಗರ ನಿರ್ಮಾಣಕ್ಕೆ ತನ್ನ ಜಮೀನನ್ನ ಕಳೆದುಕೊಂಡಿರ್ತಕ್ಕಂಥ ಸಂತ್ರಸ್ತ ಆತ ಅಲ್ಲಿ ನಡೆದುಕೊಂಡ ರೀತಿಗೆ ಏನು ಆಕ್ರೋಶಗೊಂಡು ಆತ ಅಧಿಕಾರಿಯ FDA ಆಗಿರ್ತಕ್ಕಂಥ ಗಸೆ ಅವರಿಗೆ ಏನು ಒಂದು ಚಪ್ಪಲಿಯಿಂದ ಥಳಿಸ್ತಕ್ಕಂಥ ಒಂದು ಘಟನೆಯು ಕೂಡ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರ್ತಕ್ಕಂಥದ್ದು. ಏನು ಕಳೆದ ಸುಮಾರು 10-15 ವರ್ಷಗಳಿಂದ ಯಾವುದೇ ರೀತಿ ಸಂತ್ರಸ್ತರಿಗೆ ಸಿಗದೆ ಇರ್ತಕ್ಕಂಥ ಪರಿಹಾರದಿಂದ ಏನು ಸಂತ್ರಸ್ತರು ಆಕ್ರೋಶಗೊಂಡಿರ್ತಕ್ಕಂಥದ್ದು, ಅದೇ ರೀತಿ ಹಕ್ಕು ಪತ್ರಗಳು ಕೂಡ ಸಿಗದೆ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳ ನಡೆ ವಿರುದ್ಧ ಸಂತ್ರಸ್ತರು ಮತ್ತು ಪರಿಹಾರವನ್ನ ಏನು ಬಯಸ್ತಕ್ಕಂಥ ಭೂಮಿಯನ್ನ ಕಳೆದುಕೊಂಡಿರ್ತಕ್ಕಂಥ ರೈತರು ಕೂಡ ಅಧಿಕಾರಿಗಳ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಡಯಾನ, ಥ್ಯಾಂಕ್ ಯು ನಿಜಗುಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ತಿಂದ್ರು ಮಗ.